ನಮಸ್ಕಾರ. ಫ್ರೀಡಮ್ ಸ್ಪೆಷಲ್ಗೆ ಸ್ವಾಗತ. ನಾನು ಓಂ ಪ್ರಕಾಶ್ ನಾಯಕ್. ರಷ್ಯಾ ಉಕ್ರೇನ್ ಯುದ್ಧ ಶುರುವಾಗಿ 3 ವರ್ಷ ಆಯಿತು. ಫೆಬ್ರವರಿ 14, 2022ಕ್ಕೆ ಈ ಯುದ್ಧ ಶುರುವಾಗಿತ್ತು. ರಷ್ಯಾ ಯುಕ್ರೇನ್ ಮೇಲೆ ಆಕ್ರಮಣ ಮಾಡಿತ್ತು ಅವತ್ತು. ಸೊ ಈ ಯುದ್ಧ 3 ವರ್ಷಗಳಿಂದ ನಡೀತಾನೇ ಇದೆ. ಎರಡು ಕಡೆ ಲಕ್ಷಾಂತರ ಜನ ಸತ್ತೋದ್ರು. ಇದನ್ನು ನಿಲ್ಲಿಸಬೇಕು ಅಂತ ಇಡೀ ಜಗತ್ತು ಹೇಳ್ತಾ ಇದೆ. ಅದನ್ನು ನಿಲ್ಲಿಸೋಕ್ಕಾಗ್ತಾ ಇಲ್ಲ. ಟ್ರಂಪ್ ಅವಾಗ ಹೇಳಿದರು, ಒಂದು ವೇಳೆ ಆ ಸಮಯದಲ್ಲಿ ನಾನು ಅಮೆರಿಕದ ಅಧ್ಯಕ್ಷ ಆಗಿದ್ದರೆ ಈ ಯುದ್ಧ ಶುರು ಆಗ್ತಾನೆ ಇರಲಿಲ್ಲ ಅಂತ ಹೇಳಿದರು. ಆಮೇಲೆ ಅವರು ಹೋದ ಸಲ ಅಂದರೆ 2ನೇ ಬಾರಿ ಅಧ್ಯಕ್ಷರಾಗ ಮುಂಚೆ ಏನು ಹೇಳಿದರು ಅಂದರೆ ಚುನಾವಣಾ ಒಂದು ಪ್ರಚಾರ ಭಾಷಣದಲ್ಲಿ, ನನ್ನನ್ನು ಗೆಲ್ಲಿಸಿದರೆ ನಾನೇನಾದರೂ ಮತ್ತೆ 2ನೇ ಬಾರಿ ಅಧ್ಯಕ್ಷ ಆದರೆ ಒಂದೇ ಒಂದು ದಿನದಲ್ಲಿ ಅಂದರೆ 24 ಗಂಟೆಯಲ್ಲಿ ರಷ್ಯಾ ಉಕ್ರೇನ್ ಯುದ್ಧನ ನಿಲ್ಲಿಸ್ಬಿಡ್ತೀನಿ ಅಂತ ಹೇಳಿದರು. ಈಗಾಗಲೇ ಅವರು ಅಧ್ಯಕ್ಷರಾಗಿ ಎಷ್ಟೋ ತಿಂಗಳುಗಳಾಯಿತು. ಈಗೇನಕ್ಕೆ ನಾವು ವಿಷಯ ಹೇಳ್ತಾ ಇದ್ದೀವಿ ಅಂದರೆ, ನಿನ್ನೆ ಟ್ರಂಪ್ ಮತ್ತು ಪುಟಿನ್ ನಡುವೆ ಅಲಾಸ್ಕಾದಲ್ಲಿ ಮಾತುಕತೆ ನಡೆದಿದೆ. ಯುದ್ಧ ನಿಲ್ಲಿಸೋ ಬಗ್ಗೆ, ಸಂಧಾನದ ಬಗ್ಗೆ, ಶಾಂತಿಯ ಬಗ್ಗೆ. ಯಾವ್ಯಾವುದ್ರ ನಡುವೆ ಯುದ್ಧ? ಉಕ್ರೇನ್ ಮತ್ತು ರಷ್ಯಾ ನಡುವೆ ಯುದ್ಧ ನಿಲ್ಲಿಸೋದಕ್ಕೆ ಅಮೇರಿಕ ಮತ್ತು ರಷ್ಯಾ ಮಾತಾಡ್ತಾ ಇದ್ದಾವೆ. ಪುಟಿನ್ ಮತ್ತು ಟ್ರಂಪ್ ಮಾತಾಡ್ತಾ ಇದ್ದಾರೆ. ಎಲ್ಲಿ? ಅಲಾಸ್ಕಾದಲ್ಲಿ. ಅಲಾಸ್ಕಾ ಎಲ್ಲಿದೆ? ರಷ್ಯಾದಿಂದ ಅಂದರೆ ರಷ್ಯಾದ ಮಾಸ್ಕೋದಿಂದ 4,500 ಕಿಲೋಮೀಟರ್ ದೂರದಲ್ಲಿದೆ ಮತ್ತು ಅಮೆರಿಕದ ನ್ಯೂಯಾರ್ಕಿಂದ 5,500 ಕಿಲೋಮೀಟರ್ ದೂರದಲ್ಲಿದೆ ಅಲಾಸ್ಕಾ. ಅದು ಅತ್ಯಂತ ಸೇಫ್ ಪ್ರದೇಶ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಬರೋಕ್ಕೆ ಪುಟಿನ್ ಒಪ್ಕೊಂಡ್ರು ಮತ್ತು ಟ್ರಂಪ್ ಕೂಡ ಬಂದರು. ಇಲ್ಲಿ ಟ್ರಂಪ್ ಮತ್ತು ಪುಟಿನ್ ಇಬ್ಬರು ತುಂಬ ಹಿಂದಿನಿಂದಲೂ ಸ್ನೇಹಿತರು ಅನ್ನೋ ಒಂದು ಮಾತಿದೆ. ಈ ಒಂದು ಭಾವನೆ ಅವರಿಬ್ಬರ ಒಂದು ಮಾತುಕತೆ ಸಫಲ ಆಗಬಹುದು, ಒಂದು ಶಾಂತಿಯ ಒಂದು ಹತ್ತಿರ ಕರ್ಕೊಂಡು ಹೋಗ್ಬೋದು ಅಂತ ಎಲ್ಲ ಭಾವಿಸ್ತಾರೆ. ಆದರೆ ಅದು ಎಷ್ಟು ಮಟ್ಟಿಗೆ ನಿಜ ಅಂತ ಅನ್ನೋದು ಈ ಮಾತುಕತೆಯಿಂದ, ಅಂದರೆ ಈಗ ಆಗಿರೋ ಮಾತುಕತೆಯನ್ನು ನಾವು ನೋಡಿದರೆ ಗೊತ್ತಾಗುತ್ತೆ. ಇದಕ್ಕೂ ಮುಂಚೆ ಮಾತುಕತೆ ನಡೆಯೋಕ್ಕೆ, ಅಂದರೆ ಈ ಸಭೆ ನಡೆಯೋಕ್ಕೆ ಮುಂಚೆ ಟ್ರಂಪ್ ಒಂದು ಮಾತು ಹೇಳಿದರು. ಈ ಮಾತುಕತೆ ಶುರುವಾಗಿ 2 ನಿಮಿಷದಲ್ಲಿ ನನಗೆ ಗೊತ್ತಾಗ್ಬಿಡುತ್ತೆ ಇದು ಆಗುತ್ತೋ ಇಲ್ವೋ, ಅಂದರೆ ಈ ಮಾತುಕತೆ ಸಫಲ ಆಗುತ್ತೋ ಇಲ್ವೋ ಅಂತ. ಒಂದು ವೇಳೆ ಹಂಗೆ ಆಗಲ್ಲ ಅಂತ ನನಗೆ ಅನಿಸಿದರೆ ನಾನು ಎದ್ದು ಬಂದುಬಿಡ್ತೀನಿ ಅಂತ ಹೇಳಿದರು. ಅಂದರೆ 2 ನಿಮಿಷದಲ್ಲಿ ಗೊತ್ತಾಗ್ಬಿಡುತ್ತೆ ಅಂತ ಹೇಳಿದರು. ಆದರೆ ಈ ಮಾತುಕತೆ, ಇವರಿಬ್ಬರ ನಡುವಿನ ಮಾತುಕತೆ 2.5 ಗಂಟೆಯಿಂದ 3 ಗಂಟೆವರೆಗಳ ಕಾಲ ನಡೀತು. ಅಂದರೆ ಅಷ್ಟು ದೀರ್ಘಕಾಲ ಮಾತುಕತೆ ನಡೀತು. ಹಾಗಾದರೆ ಏನೋ ಒಂದು ಮಹತ್ವದ ಬೆಳವಣಿಗೆ ಆಗಿರಬೇಕು ಅಂತ ನಿಮಗೂ ಅನಿಸ್ತಾ ಇರ್ಬೋದಲ್ವ. ಟ್ರಂಪ್ ಈ ಮಾತುಕತೆಗೆ ಮುಂಚೆ ಒಂದು ಮಾತು ಹೇಳಿದರು. ನಾವು ಭಾರತದ ಮೇಲೆ 50% ಟ್ಯಾಕ್ಸ್ ಹೆಚ್ಚಿಗೆ ಮಾಡಿದ್ರಿಂದಲೇ ರಷ್ಯಾ ಮಾತುಕತೆಗೆ ಕರೆ ಮಾಡ್ತು. ಅಂದರೆ ಇಂಡೈರೆಕ್ಟಾಗಿ ಭಾರತದ ಮೇಲೆ ನಾವು ಸ್ಯಾಂಕ್ಷನ್ 50% ಅಷ್ಟು ಹಾಕಿದ್ರಿಂದ ರಷ್ಯಾ ಮಾತುಕತೆಗೆ ಬಂತು. ಹಾಗೇನೆ ಚೀನಾ ಕೂಡ ಒಂದು ವೇಳೆ ಈ ಮಾತುಕತೆ ಇದು ಫಲಪ್ರದ ಆಗಲಿಲ್ಲ ಅಂತಂದರೆ ಚೀನಾ ಮತ್ತು ಭಾರತದ ಮೇಲೆ ನಾವು ಮತ್ತೆ ಸ್ಯಾಂಕ್ಷನ್ ಹಾಕೋದು ಖಂಡಿತ ಇನ್ನೂ ಹೆಚ್ಚಿಗೆ ಹಾಕ್ತೀವಿ ಅಂತ ಹೇಳಿದರು. ಅಂದರೆ ರಷ್ಯಾಗೆ ಚೀನಾ ಮತ್ತು ಭಾರತದಿಂದ ಹೆಚ್ಚಿನ ಒಂದು ಹಣ ಹೋಗ್ತಾ ಇದೆ. ಅಂದರೆ ಅಲ್ಲಿಂದ ಆಮದು ಮಾಡ್ಕೊಳ್ತಾ ಇದ್ದಾರೆ ರಷ್ಯಾ ಮತ್ತು ಚೀನಾ, ಭಾರತ ಮತ್ತು ಚೀನಾ. ಹಾಗಾಗಿ ನಾವು ಅವರ ಮೇಲೆ ಸ್ಯಾಂಕ್ಷನ್ ಆಗ್ತಿದ್ದೀವಿ ಅಂತ ಹೇಳಿದರು. ಇಲ್ಲಿ ಇವೆಲ್ಲ ಮಾತುಕತೆ ಏನಕ್ಕೆ ಬರ್ತಾ ಇದೆ ಅಂತಂದರೆ, ಈ 2 ದೇಶಗಳು ರಷ್ಯಾಗೆ ಸಹಾಯ ಮಾಡ್ತಾ ಇದ್ದೇವೆ, ಅವುಗಳ ಮೇಲೆ ನಾವು ಪ್ರೆಷರ್ ಹಾಕಿದರೆ ರಷ್ಯಾ ಮಾತು ಕೇಳುತ್ತೆ ಅಂತ ಅನ್ನೋದು ಟ್ರಂಪ್ನ ಒಂದು ಯೋಚನೆ. ಆ ಯೋಚನೆಯಿಂದಲೇ ಈಗ ಪುಟಿನ್ ಬಂದರು, ಮಾತುಕತೆ ಶುರುವಾಯಿತು. 2.5 ಗಂಟೆಗಳ ಕಾಲ ನಡೆದ ದೀರ್ಘ ಮಾತುಕತೆಯಲ್ಲಿ ಏನೇನು ಮಾತುಕತೆ ಆಯಿತು? ಹೊರಗಡೆ ಬಂದು ಅವರು ಪ್ರೆಸ್ ಮುಂದೆ ಏನು ಹೇಳಿದರು? ಸ್ಪಷ್ಟವಾಗಿ ಏನು ಹೇಳಿಲ್ಲ ಅವರು. ಅಂದರೆ ಮಾತುಕತೆ ಯಶಸ್ವಿ ಆಯಿತು, ಒಂದು ಒಪ್ಪಂದ ಆಯಿತು, ಸೈನ್ ಮಾಡಿದ್ವಿ, ಅದೆಲ್ಲ ಏನು ಹೇಳಿಲ್ಲ. ಆದರೆ ಮಾತುಕತೆ ಬಹುಮಟ್ಟಿಗೆ ಯಶಸ್ವಿ ಆಯಿತು ಅಂತ ಹೇಳಿದರು ಟ್ರಂಪ್. ಬಹುಮಟ್ಟಿಗೆ ಅಂದರೆ ಏನು? ಹಲವು ವಿಚಾರಗಳ ಮೇಲೆ ಇಬ್ಬರ ನಡುವೆ ಸಹಮತಿ ಬಂತು, ಆದರೆ ದೊಡ್ಡ ದೊಡ್ಡ ವಿಚಾರಗಳ ಕುರಿತು ಸಹಮತಿ ಆಗಲಿಲ್ಲ ಅಂತ ಟ್ರಂಪ್ ಹೇಳಿದರು. ಆದರೆ ಮಾತುಕತೆ ಸ್ವಲ್ಪ ಮಟ್ಟಿಗೆ ಯಶಸ್ವಿ ಆಯಿತು ಮತ್ತು ಮುಂದಿನ ಮಾತುಕತೆ ನಾವು ಆಡೋದಕ್ಕೆ ಒಂದು ದಾರಿಯಾಗಿದೆ. ಹಾಗೂ ನಾವು ಈವರೆಗೂ ಏನು ಮಾತುಕತೆ ಆಡಿದ್ವಿ, ನಾನು ಮತ್ತು ಪುಟಿನ್, ಟ್ರಂಪ್ ಹೇಳ್ತಾ ಇರೋದು ನಾನು ಮತ್ತು ಪುಟಿನ್, ಅದನ್ನು ನಾನೀಗ ಉಕ್ರೇನ್ ಪ್ರೆಸಿಡೆಂಟ್ ಜೆಲೆನ್ಸ್ಕಿ ಮತ್ತು ಯುರೋಪಿನ ನಾಯಕರ ಜೊತೆ ಕುಳಿತು, ಅಂದರೆ ಯುರೋಪಿನ ನಾಯಕರು ಅಂದರೆ ಯಾರು? ನ್ಯಾಟೋದ ಒಂದು ದೇಶಗಳಿದಾವಲ್ಲ, ಇಂಗ್ಲೆಂಡ್ ಇರ್ಬೋದು, ಜರ್ಮನಿ ಇರ್ಬೋದು, ಬ್ರಿಟನ್ ಇರ್ಬೋದು. ಸೊ ಅವುಗಳ ಜೊತೆ ಕೂತ್ಕೊಂಡು ನಾನು ಮಾತುಕತೆ ಆಡ್ತೀನಿ. ಅಂದರೆ ಆ ಮಾತುಕತೆ ಏನಾಗುತ್ತೆ ಅನ್ನೋ ಮೇಲೆ ಮತ್ತೆ ಮುಂದಿನ ಮಾತುಕತೆ ನಡೆಯುತ್ತೆ ಅಂತ ಹೇಳಿದರು.
ಅದೇ ಸಮಯದಲ್ಲಿ ಪುಟಿನ್ ಹೇಳಿದರು ಕೊನೆಗೆ, ಅಂದರೆ ಪ್ರೆಸ್ ಮೀಟ್ ಕೊನೆಗೆ, ಮುಂದಿನ ಮಾತುಕತೆ ಮಾಸ್ಕೋದಲ್ಲಿ ನಡೆಯುತ್ತೆ, ರಷ್ಯಾದ ಮಾಸ್ಕೋದಲ್ಲಿ ಅಂತ ಹೇಳಿದರು. ಅದಕ್ಕೆ ಟ್ರಂಪ್ ನಗ್ತಾ ಹೇಳಿದ್ರಂತೆ, ಮೇ ಬಿ ಇಂಟ್ರೆಸ್ಟಿಂಗ್ ಇದು ಫ್ಯಾಕ್ಟು, ಇಲ್ಲ ಅಂತ ಹೇಳೋಕ್ಕಾಗಲ್ಲ, ನೋಡೋಣ. ಅಂದರೆ ಟ್ರಂಪ್ ರಷ್ಯಾಗೆ ಹೋಗೋಕ್ಕೂ ರೆಡಿ ಇದ್ದಾರೆ. ಸೊ ಇಲ್ಲಿ ಒಂದು ವಿಷಯ ನಾವು ಅರ್ಥ ಮಾಡ್ಕೋಬೇಕು, ರಷ್ಯಾ ಮಾತುಕತೆ ಅಂದರೆ ಮಾತುಕತೆ ಮೇಲೆ ಟ್ರಂಪ್ ಈ ಥರ ಹೇಳಿದರೆ, ಪುಟಿನ್ ಹೇಳ್ತಾರೆ ನಾವು ನಮ್ಮ ಮೂಲಭೂತವಾಗಿ ಯುದ್ಧ ಶುರು ಮಾಡೋಕ್ಕೆ ಮುಂಚೆ ನಾವು ಏನು ಒಂದು ಹೇಳಿದ್ವಿ ಅದರಿಂದ ನಾವು ಒಂದು ಚೂರು ಹಿಂದೆ ಸರಿದಿಲ್ಲ. ಅಂದರೆ ನಾವು ಅದನ್ನು ಗಟ್ಟಿಯಾಗಿ ಹಿಡ್ಕೊಂಡಿದ್ದೀವಿ ಮತ್ತು ಅದನ್ನು ಬಿಡಲ್ಲ. ಏನಂದರೆ ರಷ್ಯಾ ಈ ಯುದ್ಧ ಶುರು ಮಾಡಿದ್ದೆ ಉಕ್ರೇನ್ ನ್ಯಾಟೋದಲ್ಲಿ ಸೇರಬಾರ್ದು ಅನ್ನೋ ಒಂದು ವಿಷಯ ಹಿಡ್ಕೊಂಡು. ಅಂದರೆ ಉಕ್ರೇನ್ ನ್ಯಾಟೋಗೆ ಸೇರಿದರೆ, ಅಂದರೆ ಪಶ್ಚಿಮದ ದೇಶಗಳ ಜೊತೆ ಏನು ನ್ಯಾಟೋ ಒಕ್ಕೂಟ ಇದೆ, 30 ದೇಶಗಳ ಒಕ್ಕೂಟ, ಅದಕ್ಕೆ ಸೇರಿದರೆ ಆವಾಗ ನಮ್ಮ ರಷ್ಯಾದ ಭದ್ರತೆಗೆ ಧಕ್ಕೆ ಉಂಟಾಗುತ್ತೆ. ನ್ಯಾಟೋ ಸೈನ್ಯ ಬಂದ್ಬಿಟ್ಟು ಉಕ್ರೇನ್ನಲ್ಲಿದೆ, ರಷ್ಯಾದ ಒಂದು ಬಾರ್ಡ್ರಲ್ಲಿದೆ. ಹಾಗಾಗಿ ಉಕ್ರೇನ್ ಗಡಿಯಲ್ಲಿ ನ್ಯಾಟೋ ಸೈನ್ಯ ಬಂದು ಕೂತ್ಕೊಂಡ್ಬಿಟ್ರೆ ನಮ್ಮ ರಷ್ಯಾಗೆ ಭದ್ರತೆ ಇರಲ್ಲ, ಭದ್ರತೆಗೆ ಆತಂಕ ಉಂಟಾಗುತ್ತೆ. ಅದಕ್ಕೆ ಉಕ್ರೇನ್ ಯಾವುದೇ ಕಾರಣಕ್ಕೂ ನ್ಯಾಟೋ ಸೇರಬಾರ್ದು, ಇದು ನಮ್ಮ ಒಂದು ಮುಖ್ಯ ಉದ್ದೇಶ ಮತ್ತು ಬೇಡಿಕೆ ಅಂತ ಹೇಳಿದರು ಪುಟಿನ್. ಇವತ್ತಿಗೂ ನಾವು ಅದರ ಮೇಲೆ ಬಲವಾಗಿ ನಿಂತಿದ್ದೀವಿ ಅಂತಲೂ ಹೇಳ್ತಾ ಇದ್ದಾರೆ. ಹಾಗಾದರೆ ಮಾತುಕತೆ 3 ವರ್ಷದ ಹಿಂದೆ ಏನಿತ್ತು ಅಲ್ಲೇ ಇದೆ. ಈಗ ಈ ವಿಷಯನ ಹಿಡ್ಕೊಂಡೇ 3 ವರ್ಷದ ಹಿಂದೆ ಯಾರು ಉಕ್ರೇನ್ನ ಪ್ರೆಸಿಡೆಂಟ್ ಝೆಲೆನ್ಸ್ಕಿ ಅಂದರೆ ಒಂಥರ ಜಿದ್ದು ಹಿಡ್ಕೊಂಡಿದ್ದು, ಇಲ್ಲ ನಮ್ಮದು ಸಾರ್ವಭೌಮತ್ವ ದೇಶ ಯಾವುದು ಉಕ್ರೇನ್, ನಮ್ಮ ಮೇಲೆ ಯಾರು ಏನು ಹೇರಂಗಿಲ್ಲ. ಹೇಗೆ ನಾವು ಭಾರತದವ್ರು ಹೇಳ್ತೀವಿ ನಮ್ಮ ಸಾರ್ವಭೌಮತ್ವ ದೇಶ, ಪಾಕಿಸ್ತಾನ ಹೇಳ್ತಾರೆ ನಮ್ಮ ಸಾರ್ವಭೌಮ ದೇಶ, ಚೀನಾ ಹಾಗೆ ಹೇಳ್ತೆ, ಪ್ರತಿಯೊಂದು ದೇಶನೂ ಅವರ ಸಾರ್ವಭೌಮತ್ವ ಇರುತ್ತೆ. ನಾವು ನಮ್ಮ ಆಂತರಿಕ ವಿಷಯ, ನಾವು ಯಾರ ಜೊತೆ ವ್ಯಾಪಾರ ಮಾಡಬೇಕು, ಯಾವ ಜೊತೆ ಸೈನ್ಯದ ಒಂದು ಅಂದರೆ ಜೊತೆ ಸೇರ್ಕೋಬೇಕು, ಅದು ನಮ್ಮ ವಿಷಯ, ನಮ್ಮ ಒಂದು ಇಷ್ಟ, ಅದನ್ನು ನೀವು ನಿರ್ಧರಿಸೋ ಹಾಗಿಲ್ಲ ಅಂತ ಯಾವುದೇ ದೇಶ ಇನ್ನೊಂದು ದೇಶಕ್ಕೆ ಹೇಳುತ್ತೆ. ಅದು ನಿಜ ಕೂಡ ಹೌದು. ಇಲ್ಲಿ ಪುಟಿನ್ ಹೇಳ್ತಾ ಇದ್ದಾರೆ ಉಕ್ರೇನ್ ಪಶ್ಚಿಮದ ಯಾವುದೇ ಅಲಯನ್ಸ್ ಜೊತೆ ಅಂದರೆ ನ್ಯಾಟೋ ಜೊತೆ ಸೇರಂಗಿಲ್ಲ, ಅವ್ರ ಜೊತೆ ಯಾವುದೇ ವ್ಯವಹಾರ ಮಾಡೋಂಗಿಲ್ಲ. ನಮ್ಮನ್ನು ಕೇಳಿದೆ, ಅದಕ್ಕೆ ಕೇಳದೆ ಇಲ್ಲ, ಒಟ್ಟಿನಲ್ಲಿ ನ್ಯಾಟೋ ಸೇರಂಗೇ ಇಲ್ಲ ಅಂತ ಪುಟಿನ್ ಹೇಳ್ತಾ ಇರೋದು. ಸೊ ಇಲ್ಲಿ ಮಾತುಕತೆ ಮತ್ತೆ ಅಂದರೆ ಈಗ ಹೋಗಿ ಟ್ರಂಪ್ ಏನು ಮಾಡ್ತಾರೆ, ಮತ್ತೆ ಹೋಗಿ ಕೂತ್ಕೋತಾರೆ ಎಲ್ಲಿ, ಝೆಲೆನ್ಸ್ಕಿ ಜೊತೆ ಮತ್ತು ಇವ್ರ ಜೊತೆ ನ್ಯಾಟೋ ಮುಖ್ಯಸ್ಥರ ಜೊತೆ, ಅದೇ ಬ್ರಿಟನ್ನು, ಜರ್ಮನಿ, ಫ್ರಾನ್ಸ್ ಇಂಥವ್ರು ಇವರು ಪ್ರಧಾನಿಗಳು ಮತ್ತು ಅಧ್ಯಕ್ಷರ ಜೊತೆ ಕೂತ್ಕೋತಾರೆ. ಅವಾಗ ಏನಾಗುತ್ತೆ, ಇಲ್ಲಿ ಟ್ರಂಪದು ಒಂದು ಈ ಥರ ಮನಸ್ಥಿತಿ ಆದರೆ ನ್ಯಾಟೋ ಏನು ದೇಶಗಳಿದ್ದಾವೆ ಅವುಗಳ ಮನಸ್ಥಿತಿನೇ ಬೇರೆ. ಅವರು ರಷ್ಯಾ ಜೊತೆ ಅಂದರೆ ಈ ಉಕ್ರೇನ್ನ ಕೆಳಗಡೆ ಅಂದರೆ ಡೌನ್ ಮಾಡಿ ರಷ್ಯಾನ ಮೇಲ್ ಮಾಡುವಂಥ ಯಾವುದೇ ಒಪ್ಪಂದಕ್ಕೆ ಅವರು ಇಷ್ಟಪಡಲ್ಲ. ಇದಕ್ಕೆ ಸಾಕ್ಷಿಯಾಗಿ ಸ್ಟಾರ್ಮರ್ ಏನಿದ್ದಾರೆ, ಏನು ಈ ಕಡೆ ಪುಟಿನ್ ಮತ್ತು ಟ್ರಂಪ್ ಭೇಟಿ ಆಗ್ತಾ ಇದ್ರೆ, ಆ ಕಡೆ ಝೆಲೆನ್ಸ್ಕಿ ಬ್ರಿಟನ್ಗೆ ಹೋಗಿದ್ರು, ಅಲ್ಲಿ ಸ್ಟಾರ್ಮರ್ ಜೊತೆ ಅಂದರೆ ಬ್ರಿಟನ್ ಪ್ರಧಾನಿ ಏನಿದ್ದಾರೆ ಅವ್ರ ಜೊತೆ ಅವ್ರು ಮಾತುಕತೆ ಆಡ್ತಾಯಿದ್ರು. ಅವ್ರನ್ನ ಸ್ಟಾರ್ಮರ್ ಅಷ್ಟು ಗೌರವ ಕರ್ಕೊಂಡು ಮಾತಾಡಿದರು. ಅಂದರೆ ಅಲ್ಲೇನು ತೋರಿಸುತ್ತೆ, ಪುಟಿನ್ಗಿಂತ ಝೆಲೆನ್ಸ್ಕಿ ಯಾವುದರಲ್ಲೂ ಕಡಿಮೆ ಇಲ್ಲ ನಮ್ಮ ಮಟ್ಟಿಗೆ, ಉಕ್ರೇನ್ ಕೂಡ ಅಷ್ಟೇ ದೊಡ್ಡ ಸಾರ್ವಭೌಮತ್ವ ದೇಶ ಅಂತ ಯುರೋಪ್ ಪರೋಕ್ಷವಾಗಿ ಹೇಳ್ತಾರೆ. ಸೊ ಅಲ್ಲಿಗೆ ಟ್ರಂಪ್ ಹೋಗಿ ಸ್ಟಾರ್ಮರ್ಗಾಗಲಿ ಅಥವಾ ಫ್ರಾನ್ಸ್ ಯಾವುದೇ ಒಂದು ದೇಶದ ಜೊತೆ ಅಂದರೆ ಅವ್ರ ಜೊತೆ ಕೂತ್ಕೊಂಡ್ಬಿಟ್ಟು ಯಾರು ಝೆಲೆನ್ಸ್ಕಿ ಅವ್ರನ್ನ ಕೂರಿಸ್ಕೊಂಡ್ಬಿಟ್ಟು, ನೋಡಿ ನಾನು ಈ ಥರ ಮಾತಾಡಿದೆ, ಅವರು ನೀವು ನ್ಯಾಟೋ ಸೇರೋದು ಬೇಡ ಅಂತ ಅವ್ರು ಹೇಳ್ತಾಯಿದ್ರೆ ನ್ಯಾಟೋ ಸೇರಿಬಿಡಿ, ಹಾಗೆಯೇ ಇಷ್ಟು ದಿವಸ ಏನು ಅವ್ರದ್ದೊಂದು ಭಾಗ ಇದೆ, ಅವ್ರು ಮುಂಚೆ ಏನೋ ವಶಪಡಿಸ್ಕೊಂಡಿದ್ದಾರೆ, ಅದು ಅವ್ರಿಗೆ ಬಿಟ್ಕೊಟ್ಬಿಡಿ. ಇದೆಲ್ಲ ನಡೆದಿರೋ ಮಾತುಕತೆ. ಯಾಕಂದರೆ ಇಲ್ಲಿ ನಾವು ಅರ್ಥ ಮಾಡ್ಕೋಬೋದು, ದೊಡ್ಡ ಮಾತುಕತೆ ಇನ್ನೂ ಸಫಲ ಆಗಿಲ್ಲ, ದೊಡ್ಡ ಮಟ್ಟದ ಒಂದು ವಿಷಯಗಳು ಇಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಆಗಿಲ್ಲ ಅಂತ ಹೇಳಿದ್ರು. ದೊಡ್ಡ ಮಟ್ಟದ ಮಾತುಕತೆ ಅಂದ್ರೇನು, ಪುಟಿನ್ ಅವತ್ತಿಂದ ಹೇಳ್ತಾ ಇರೋದು ಏನು, ಉಕ್ರೇನ್ನ ಪೂರ್ವಭಾಗ ಏನಿದೆ ಅದನ್ನು ನಮಗೆ ಬಿಟ್ಕೊಟ್ಬಿಡ್ಬೇಕು, ನಾವೇನೀಗ ಅವ್ರ ಮೇಲೆ ಹಿಡಿತ ಸಾಧಿಸಿದ್ದೀವಿ ಅದು ಫುಲ್ ರಷ್ಯಾಗೆ ಬಿಟ್ಕೊಟ್ಬಿಡ್ಬೇಕು ಅನ್ನೋದು ಪುಟಿನ್ ಒಂದು ಮಾತು. ಆದರೆ ಝೆಲೆನ್ಸ್ಕಿ ಅದನ್ನ ಒಪ್ತಾ ಇಲ್ಲ, ನಮ್ಮ ದೇಶದ್ದು ನಾವು ಭಾಗ ಯಾಕೆ ಬಿಟ್ಕೊಳ್ಳೋಣ ಅಂತ ಪುಟಿನ್ ಝೆಲೆನ್ಸ್ಕಿ ಕೇಳ್ತಾ ಇದ್ದಾರೆ. ಆದರೆ ಇಲ್ಲಿ ಅದೇ ವಿಷಯಕ್ಕೆ ಒಪ್ಪಂದ ಇದಾಗ್ತಾ ಇಲ್ಲ, ಅಂದರೆ ಮಾತುಕತೆ ಫಲಪ್ರದ ಆಗ್ತಾ ಇಲ್ಲ. ಈಗ ಟ್ರಂಪ್ ಹೋಗಿ ಅವ್ರಿಗೆ ಒಪ್ಪಿಸ್ತಾರಂತೆ, ಅಂದರೆ ನಾನು ಈಗ ಒಪ್ಪಿಸ್ತೀನಿ, ಯಾವ್ದ್ರ ಬಗ್ಗೆ ಒಪ್ಪಿಸ್ಬೋದು, ಕಷ್ಟಪಟ್ಟರೆ ನೀವು ನ್ಯಾಟೋಗೆ ಸೇರಬೇಡಿ ಅಂತ ಒಪ್ಪಿಸ್ಬಾರ್ದೇ ಹೊರತು ನಿಮ್ಮ ದೇಶದ ಇಷ್ಟು ಭಾಗ ಅವ್ರಿಗೆ ಬಿಟ್ಕೊಡಿ ಅಂತಂದರೆ ಝೆಲೆನ್ಸ್ಕಿ ಕೇಳೋ ಥರ ಇಲ್ಲ. ಹಾಗೆಯೇ ಯುರೋಪಿಯನ್ ದೇಶಗಳು ಕೂಡ ಟ್ರಂಪ್ ಮಾತಿಗೆ ಒಪ್ಪೋ ಥರ ಇಲ್ಲ.
ಹಾಗಾಗಿ ಇವರೇನು ಈಗ 2.5 ಗಂಟೆ ಕೂತ್ಕೊಂಡು ಮಾತುಕತೆ ಆಡಿದರು, ಅದು ಅರ್ಧ ಮಟ್ಟಿಗೆ ಫಲಪ್ರದ ಆಯಿತು, ಹಾಗೆ ಹಿಂಗೆ ಅಂತ ಹೇಳಿದರು. ನೆಕ್ಸ್ಟು ಪುಟಿನ್ ಟ್ರಂಪ್ನ ಕರೆದ್ರು ಮಾಸ್ಕೋಗೆ, ರಷ್ಯಾಗೆ. ಇದೆಲ್ಲ ಅಂದರೆ ಇದ್ಯಾವುದು ಈ ಒಂದು ಮೇನ್ ಬೇಸಿಕ್ ಇದೆಯಲ್ಲ, ಅದನ್ನು ಹಿಡ್ಕೊಂಡು ನೋಡಿದರೆ ಯಾವುದು ಏನೂ ಉಪಯೋಗ ಇಲ್ಲ. ಅಂದರೆ ಈ ಮೀಟಿಂಗ್ ವೇಸ್ಟ್ ಅಂತ ಅನಿಸುತ್ತೆ. ಯಾಕಂದರೆ ನ್ಯಾಟೋಗೆ ಸೇರೋದೇ ಸೇರಂಗಿಲ್ಲ ಅಂತಂದರೆ, ನಾವು ಸೇರ್ತೀವಿ ಅಂತ ಹೇಳಿದ್ರೆ ಅಲ್ಲಿ ಬಿದ್ದೋಯ್ತದು. ಆಮೇಲೆ ಅದು ಅಲ್ಲದೆ ಈ ಟ್ರಂಪ್ ಏನು ಹೇಳ್ತಾರೆ, ಒಂದು ಸಲ ಅವ್ರನ್ನ ವೈಟ್ ಹೌಸಿಗೆ ಕರೆದ್ಬಿಟ್ಟು ಉಕ್ರೇನ್ ಪ್ರೆಸಿಡೆಂಟ್ ಜಿಲೆನ್ಸ್ಕಿನ ಅವ್ರ ಜೊತೆ ಮಾತುಕತೆ ಆಡೋಕ್ಕೆ ಹೋಗಿ ಜಿಲೆನ್ಸ್ಕಿ ಅವ್ರ ಮಾತು ಒಪ್ಕೊಳ್ದೇ ಇರೋದಕ್ಕೆ ಕಪಾಳಕ್ಕೆ ಹೊಡೆದೊಂದು ಬಾಕಿ ಅಷ್ಟರ ಮಟ್ಟಿಗೆ ಸಿಟ್ಟು ಮಾಡ್ಕೊಂಡು ಅವ್ರನ್ನ ಅವಮಾನ ಮಾಡಿ ಕಳಿಸಿದರು. ಅವ್ರನ್ನ ಜಿಲೆನ್ಸ್ಕಿನ, ಯಾರು ಟ್ರಂಪ್. ಈ ಥರ ಇರುವಾಗ ಈಗ ಮತ್ತೆ ಜಿಲೆನ್ಸ್ಕಿ ಟ್ರಂಪ್ ಮಾತು ಕೇಳ್ತಾರೆ. ಅಂದರೆ ಟ್ರಂಪಿಗೆ ಹೇಳೋದೇ, ಅವರು ಪುಟಿನ್ ಹೆಂಗೆ ಹೇಳಿದ್ರೆ ನೀವು ಅದನ್ನ ಕೇಳ್ಕೊ ಇಲ್ಲದ್ರೆ ನಾವು ನಿಮಗೆ ಸೈನ್ಯ ಸಹಾಯ ಕೊಡಲ್ಲ. ಆದರೆ ಇಲ್ಲಿ ಒಂದು ವಿಷಯ ನಾವು ಅರ್ಥ ಮಾಡ್ಕೋಬೇಕು, ಟ್ರಂಪ್ ಸೈನ್ಯ ಸಹಾಯ ಕೊಡಲ್ಲ ಅಂತಂದ್ರೂ ಯುರೋಪಿನ ಸುಮಾರು ದೇಶಗಳು ಒಂದು ನ್ಯಾಟೋ ಇನ್ನೂ ಸೇರದೇ ಇದ್ರು, ಏನು ಜಿಲೆನ್ಸ್ಕಿ ಮತ್ತು ಉಕ್ರೇನು ಅವರಿಗೆ ಸೈನ್ಯ ಸಹಾಯ ಮಾಡ್ತಾನೆ ಇದ್ವಿ, ಮತ್ತೆ ಮಾಡ್ತೀವಿ ಅಂತಲೇ ಹೇಳಿಬಿಟ್ಟಿದ್ದಾರೆ. ಒಂದು ವೇಳೆ ಅಮೇರಿಕ ಬರ್ದೇ ಇದ್ರೂ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಇಲ್ಲಿ ಅಮೇರಿಕದ ಮಾತು ಅವ್ರು ಕೇಳ್ತಾರೆ ಅಂತಲೇ ಹೇಳೋಕ್ಕಾಗಲ್ಲ. ಮತ್ತು ಉಕ್ರೇನ್ಗೆ ಮತ್ತು ಜಿಲೆನ್ಸ್ಕಿಗೆ ಪಶ್ಚಿಮದ ನ್ಯಾಟೋದ ಹಲವು ದೇಶಗಳು ಒಂದು ಸಹಾಯ ಮಾಡ್ತಾನೆ ಇದ್ದೇವೆ ಮತ್ತು ಮಾಡ್ತೀವಿ ಅಂತ ಮಾತು ಕೊಟ್ಟಿದ್ದೇವೆ. ಹೀಗಾಗಿ ಈ ಮಾತುಕತೆಯಿಂದ ಅದೇನು ಅವ್ರು ಸಾಧಿಸಿರೋ ಗೊತ್ತಿಲ್ಲ. ಆದರೆ ಇನ್ನು ಇದಕ್ಕಿಂತ ಈಗ ನೆಕ್ಸ್ಟ್ ಸ್ಟೆಪ್ ಏನಿದೆ, ಟ್ರಂಪ್ ಹೋಗಿ ಅವ್ರ ಜೊತೆ ಮಾತಾಡ್ತಾರಲ್ಲ, ಅವಾಗ ಏನು ಅದು ಅವ್ರು ಹೇಳ್ತಾರೆ ಅನ್ನೋದ್ರ ಮೇಲೆ ಈ ಮಾತುಕತೆ ಎಷ್ಟರ ಮಟ್ಟಿಗೆ ಸಫಲ ಆಯಿತು ಅನ್ನೋದನ್ನು ನಾವು ನೋಡ್ಬೋದು. ಟ್ರಂಪ್ ಅವ್ರ ಜೊತೆ ಯಾವಾಗ ಮಾತುಕತೆ ಆಡ್ತಾರೆ, ಅದರಿಂದ ಏನು ಮತ್ತೆ ಹೊರಗಡೆ ಬರುತ್ತೆ ಅನ್ನೋ ನ್ಯೂಸ್ ನಾವು ಕಾಯಬೇಕು. ಅಲ್ಲಿವರೆಗೂ ಕಾಯ್ತಾ ನಾವು ಏನಾಗುತ್ತೆ ಮುಂದೆ ನೋಡೋಣ. ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಶಕ್ತಿ. ನಮಸ್ಕಾರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.